ಕರ್ತನ ಕೃಪೆಯುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಳ್ಳೆಯ ಸಮಯದಲ್ಲಿ ನಾನು ನಿಮ್ಮ ಸಂಗಡ ದೇವರ ವಾಕ್ಯವನ್ನು ಹಂಚಿಕೊಳ್ಳೋದಕ್ಕೆ ಸಿದ್ಧನಾಗಿದ್ದೇನೆ. 1 ಪೇತ್ರನು ಬರೆದ ಪತ್ರಿಕೆ 1ನೇ ಅಧ್ಯಾಯ ಅದರಲ್ಲಿ 16ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಿಮ್ಮನ್ನು ಕರೆದಾತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಪರಿಶುದ್ಧರಾಗಿರ್ರಿ ಎಂಬುದಾಗಿ. ದೇವರು ಪರಿಶುದ್ಧನಾಗಿದ್ದಾನೆ. ಅದುದರಿಂದ ನನ್ನ ಸಹೋದರ ಸಹೋದರಿಯರೇ, ನಾವು ನಮ್ಮ ನಡೆ, ನುಡಿ, ಮಾತು, ಕ್ರಿಯೆ ಎಲ್ಲವುಗಳಲ್ಲಿ ಪರಿಶುದ್ಧರಾಗಿ ಜೀವಿಸಬೇಕೆಂಬುದಾಗಿ. ಪರಿಶುದ್ಧತೆ ಇಲ್ಲದೆ ಯಾವನೂ ದೇವರನ್ನು ಕಾಣುವುದಿಲ್ಲ ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅದಕ್ಕಾಗಿ ದೇವರನ್ನು ಕಾಣಬೇಕಾದರೆ, ದೇವರ ದಯೆ ನಮ್ಮ ಮೇಲೆ ಬರಬೇಕಾದರೆ, ದೇವರ ಆಶೀರ್ವಾದ ನಮಗೆ ಸಿಗಬೇಕಾದರೆ ನಮ್ಮ ಜೀವಿತದಲ್ಲಿ ಪರಿಶುದ್ಧತೆ ಬಹಳ ಮುಖ್ಯ. ಪರಿಶುದ್ಧತೆ, ಪವಿತ್ರತೆ ನಮ್ಮಲ್ಲಿ ಬೇಕು. ಕಾಯ, ವಾಚ, ಮನಸ್ಸು ಎಲ್ಲವುಗಳಲ್ಲಿ ಶುದ್ಧತ್ವವನ್ನು ಬೇಕಾಗಿದೆ. ಶುದ್ಧತ್ವ ಇಲ್ಲಾಂದರೆ ಬಹಳ ಕಷ್ಟವಾಗ್ತದೆ. ಅದುದರಿಂದ ದೇವರು ನನ್ನನ್ನು ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ? ಕಾರಣ ಇಷ್ಟೇ, ನಮ್ಮ ಪಾಪಗಳು ಆತನ ಮುಖಕ್ಕೆ ಅಡ್ಡವಾಗಿರುವುದರಿಂದ ಆತನ ದಯೆ ನಮ್ಮ ಕಡೆಗೆ ಬರದಂತೆ ತಡೆಗಟ್ಟುವಂಥದ್ದಾಗಿರ್ತದೆ. ಅದಕ್ಕಾಗಿ ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ಶುದ್ಧತ್ವದಲ್ಲಿ ನಾವು ನಡೆಯೋಣ ಅಂತ ಹೇಳಿ ಇವತ್ತಿನ ವಾಕ್ಯವನ್ನು ನಿಮಗಾಗಿ ನಾನು ತಂದಿದ್ದೇನೆ. ಅದುದರಿಂದ ಸ್ವೀಕಾರ ಮಾಡಿಕೊಂಡು ಶುದ್ಧತೆಯಲ್ಲಿ ನೀವು ನಡೆಯೋಣ ಅಂತ ಹೇಳಿ ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಪ್ರೈಸ್ ದ ಲಾರ್ಡ್.